ಹಲೋ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ಬ್ರಿಗೇಡ್ ನ್ಯೂಸ್ ಕನ್ನಡ. ನಾನು ವಿದ್ಯಾ. ನೀವು ನೋಡ್ತಾ ಇರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಅವರದ್ದೇ ಆದ ಸ್ಟೈಲಲ್ಲಿ ಏನೇನೋ ಹೇಳ್ಕೊಂಡು ವೈರಲ್ ಆಗೋರು ತುಂಬ ಜನ ಇದ್ದಾರೆ. ಅದೇ ರೀತಿಯಲ್ಲಿ ಬಿಗ್ ಬಾಸ್ ಮನೆ ಹೋಗೋದಕ್ಕಿಂತ ಮುಂಚೆನೂ ಒಂದಷ್ಟು ಕಾಂಟೆಂಟಲ್ಲಿ ಇವರು ವೈರಲ್ ಆಗಿದ್ರು. ಬಿಗ್ ಬಾಸ್ಗೆ ಹೋಗಿ ಬಂದಮೇಲೆ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳಿ ಇದೀಗ ತುಂಬಾ ವೈರಲ್ ಆಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಒಂದಷ್ಟು ಸ್ಟೇಟ್ಮೆಂಟ್ಗಳು ಅಲ್ಲದಿದ್ರೂ ಕೂಡ ಅದು ಅದೇ ಅಂತ ಹೇಳಿ ನಿಜ ರೂಪದಲ್ಲಿ ಹೇಳ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ನಮ್ಮ ಮುಂದೆ ಒಬ್ಬರು ಖ್ಯಾತ ನಿರ್ದೇಶಕ ಇಲ್ಲಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಅದು ಕೂಡ ಒಬ್ಬ ಹೆಸರಾಂತ ನಟನ ಜೊತೆಗೆ ನಾನು ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದೀನಿ, ಅದರಲ್ಲಿ ನನ್ನ ಡಲ್ ಮಾಡಿದ್ದಾರೆ, ಈ ರೀತಿಯೆಲ್ಲ ಕಥೆಯನ್ನು ಹೇಳಿದರು. ಇದಕ್ಕೆ ಖುದ್ದು ಆ ನಿರ್ದೇಶಕರೇ ನಮ್ಮ ಸ್ಟುಡಿಯೋಗೆ ಬಂದು ಆ ನೈಜ ಘಟನೆ ಏನು ಅನ್ನೋದನ್ನು ವಿವರಿಸ್ತೀನಿ ಅಂತ ಬಂದಿದ್ದಾರೆ. ಸೊ ಇಟ್ಸ್ ನನ್ ಅದರ್ ದ್ಯಾನ್ ರಮೇಶ್ ಕಿಟ್ಟಿ ಸರ್, ದರ್ಶನ್ ಸಿನಿಮಾದ ನಿರ್ದೇಶಕರು, ಇವತ್ತು ನನ್ನ ಜೊತೆಗೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ನಮಸ್ತೆ ಸರ್, ಹೇಗಿದ್ದೀರಾ? ಮೊದಲನೇದಾಗಿ ಇದೀವಿ ಮೇಡಮ್. ಓಕೆ ಸರ್, ಅದೇ ನೇರವಾಗಿ ಪ್ರಶ್ನೆಗೆ ಹೋಗ್ಬಿಡೋಣ. ಯಾಕೆಂದರೆ ಯೂಶ್ವಲಿ ನಾವು ಡೈರೆಕ್ಟ್ರಿಗೆ, ಹೀರೋಗಳಿಗೆ, ಆರ್ಟಿಸ್ಟ್ಗಳಿಗೆ ಕಾಲ್ ಮಾಡಿ ಸಂದರ್ಶನಕ್ಕೆ ಕಾಯ್ತಾ ಇರ್ತೀವಿ. ಐ ಥಿಂಕ್ ಎಲ್ಲೋ ಒಂದು ಕಡೆ ನೀವು ನಮಗೆ ಕರೆ ಮಾಡಿರೋದಾಗಲಿ, ಈ ಥರ ವಿಷಯಗಳನ್ನು ನಾನು ಮಾತಾಡಬೇಕು ನೇರವಾಗಿ, ಇದನ್ನು ನಾನು ಜನರಿಗೆ ತಲುಪಿಸ್ಬೇಕು ಅಂತ ಬಂದಿದ್ದು, ನಮಗೂ ಕೂಡ ಒಂದಷ್ಟು ಗೊಂದಲಕ್ಕೆ ಕಾರಣ ಆಯಿತು. ಏನಾಗಿರ್ಬೋದು, ನಿರ್ದೇಶಕರೇ ಕರೆ ಮಾಡಿ ಹಿಂಗೆ ಹೇಳ್ತಿದ್ದಾರೆ ಅಂದರೆ ಬಹುಶಃ ಎಲ್ಲೋ ಏನೋ ಮಿಸ್ ಆಗಿದೆ ಅಂತ ಹೇಳಿ. ಸರ್, ಈಗ ಸತೀಶ್ ಕ್ಯಾಡಮಾಮ್ಸ್ ಅವರು ಬಿಗ್ ಬಾಸ್ಗೆ ಹೋಗಿ ಬಂದ ಮೇಲೆ ಹೇಳ್ತಾರೆ, ನಾನು ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದೀನಿ, ಅದು ಕೂಡ ದರ್ಶನ್ ಅವ್ರ ಜೊತೆಗೆ ಅಂತ ಹೇಳಿ, ಎರಡನೇ ಹೀರೋ ಅಂತ ಹೇಳ್ತಾರೆ. ಅದರಲ್ಲಿ ನಾನು ತುಂಬ ಫೇರ್ ಇದ್ದೆ, ನನ್ನನ್ನು ಡಿಮ್ ಮಾಡಿದ್ದಾರೆ ಅಂತೆಲ್ಲ ಹೇಳಿದರು. ಸೊ ನೀವು ಆ ಸಿನಿಮಾದ ನಿರ್ದೇಶಕರು, ಏನು ನೈಜತೆ, ಹೇಗೆ ಶುರು ಮಾಡೋದು ಅಂತ ಅಂದ್ಕೊಂಡ್ರೆ, ಮೊದಲು ಹೇಳ್ಬಿಡ್ತೀನಿ ನಾನೇ ಯಾಕೆ ನಿಮ್ಮನ್ನು ಕಮ್ಯುನಿಕೇಟ್ ಮಾಡಿದೆ ಅಂತ ಅಂದ್ಬಿಟ್ಟು. ನಾನು ಇದನ್ನು ಆ್ಯಕ್ಚುಲಿ ಸೋಷಿಯಲ್ ಮೀಡ್ಯಾದಲ್ಲಿ ನಾನೊಂಚೂರು ಫಾಲೋ ಅಪ್ ಮಾಡೋದ್ರಿಂದ ಸ್ವೈಪ್ ಮಾಡ್ತಾನೆ ಹೋಗ್ತಿದ್ದೆ. ನಿಮ್ಮದು ಬರ್ತಾನೆ ಇತ್ತು, ಅದನ್ನೇ ಹೈಲೈಟ್ ಆಗ್ತಾಯಿತ್ತು ಅಂತ ಟ್ರೋಲ್ಗಳವರು ಅದನ್ನೇ ತೊಗೊಳ್ತಾ ಇದ್ರು. ಒನ್ಸ್ ಏನು ಮಾಡೋದು, ನನ್ನ ಸಿಸ್ಟರು ಆ ಒಂದು ಕ್ಲಿಪ್ಪನ್ನು ಮಾತ್ರ ನನಗೆ ವಾಟ್ಸಪ್ ಮಾಡಿದರು. ಸೊ ಅಲ್ಲಿಗೆ ಅರ್ಥ ಆಯಿತು, ಇದು ಬರೀ ನಾನು ಮಾತ್ರ ನೋಡಿಕೊಂಡ್ರೆ ಕೂತ್ಕೊಳ್ಳೋದಲ್ಲ, ಇದು ಎಲ್ರಿಗೂ ಸ್ಪ್ರೆಡ್ ಆಗ್ತಾಯಿದೆ. ನಮ್ಮ ಮನೆಯಲ್ಲೆಲ್ಲ ಗೊತ್ತಾಗ್ತಾ ಇದೆ ಅಂತಂದರೆ ಇಡೀ ಜನಕ್ಕೂ ಗೊತ್ತಿದೆ. ಮತ್ತು ಒನ್ ಸೈಡ್ ಆಗೋಗ್ಬಿಡುತ್ತೆ. ಅವ್ನು ಏನು ಹೇಳ್ತಾ ಇದ್ದಾನೆ, ಸತೀಶ್ ಅವರು ಏನು ಹೇಳ್ತಾ ಇದ್ದಾರೆ ಅದೇ ಸತ್ಯ ಅಂತ ಅಂದ್ಕೊಂಡ್ಬಿಡ್ತಾರೆ. ಆ ಸತ್ಯ ಏನು ಅನ್ನೋದನ್ನು ಅದ್ರದ್ದು ಇನ್ನೊಂದು ಮುಖ ಇರುತ್ತೆ. ಯಾಕೆಂದರೆ ಒಂದು ಪಾರ್ಟಿ ಒಂದು ಸತ್ಯ ಹೇಳ್ತಾ ಇರ್ಬೇಕಾದ್ರೆ ಇನ್ನೊಬ್ಬರು ಎದುರುಗಡೆ ಅವ್ರದ್ದು ಕೇಳಬೇಕಾಗಿತ್ತು. ಬೇರೆಯವ್ರು ಯಾರೂ ಪ್ರಯತ್ನ ಪಡಲಿಲ್ಲ, ನಾನೇ ಖುದ್ದಾಗಿ. ಯಾಕೆಂದರೆ ನನ್ನ ಕಾಂಟ್ಯಾಕ್ಟ್ ಕಮ್ಯುನಿಕೇಷನ್ ನಾನು ಯಾರ ಜೊತೆ ನಿಲ್ಲದೇ ಇರೋದ್ರಿಂದ ನನ್ನನ್ನು ಯಾರೂ ಮಾತಾಡಿಸಿಲ್ಲ. ಬಟ್ ಹಾಗಾಗಿ ನಾನೇ ಖುದ್ದಾಗಿ ನಿಮ್ಮ ವಾಹಿನಿನ ಸಂಪರ್ಕ ಮಾಡಿದ್ದೀನಿ. ಅಪ್ರಿಷಿಯೇಟ್ ಸರ್, ಸೀರಿಯಸ್ಲಿ. ಓಕೆ ಸರ್, ಏನು ಅದು ಘಟನೆ? ಅವ್ರನ್ನ ಸಿನಿಮಾಗೆ ತಗೊಂಡಿದ್ರಾ ಅಥವಾ ಅವರನ್ನು ಅದೇನೋ ಹನಿಮೂನ್ ಹೋಗೋ ಟೈಮಲ್ಲಿ ನನ್ನ ಫಸ್ಟ್ ಹಾಫಲ್ಲಿ ಸಾಯಿಸಿಬಿಡ್ತಾರೆ ಇಂಟರ್ವಲ್ ಟೈಮಲ್ಲಿ ಅಂತಾರೆ, ಅವ್ರು ನಿಜವಾಗ್ಲೂ ಆ ಪಾತ್ರದಲ್ಲಿ ಇದ್ರಾ ಅಥವಾ ನೀವು ಬೇಕಂತಲೇ ಅವ್ರು ಹೇಳ್ದಂಗೆ ಸಾಯಿಸಿದ್ದು ನಿಜಾನಾ? ಇನ್ನೊಂದು ಅದರಲ್ಲಿ ಕ್ವೆಶನ್, ನಾನು ತುಂಬ ಫೈರ್ ಇದ್ದೆ, ನನ್ನನ್ನು ಡಿಮ್ ಮಾಡಿ ತೋರಿಸಿದ್ದಾರೆ ಅನ್ನೋದು. ಈ ಮೂರು ಪ್ರಶ್ನೆಗೆ ನೀವು ಉತ್ತರ ಕೊಡ್ತೀವಿ? ಖಂಡಿತ ಉತ್ತರ ಕೊಡ್ತೀನಿ ಮೇಡಮ್. ಈ ಸಿನಿಮಾ ಆಗಿದ್ದು 2003ರಲ್ಲಿ. 2003ರಲ್ಲಿ ಸಿನಿಮಾ ಆಗಾಗ ನಾನಿನ್ನೂ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದೆ. ಅದರ ಹಿಂದೆ ನಾನು 14 ವರ್ಷ ಕೆಲಸ ಮಾಡಿದ್ದೀನಿ ಅಸೋಸಿಯೇಟಾಗಿ. ತುಂಬ ದೊಡ್ಡ ದೊಡ್ಡ ನಿರ್ದೇಶಕರ ಹತ್ರ ಕೆಲಸ ಮಾಡಿದ್ದೀನಿ. ಎಸ್ ನಾರಾಯಣು, ರಾಜ್ ಕಿಶೋರು, ಸೂರ್ಯ ಅಂತ ಮಲಯಾಳಂ ಡೈರೆಕ್ಟ್ರು, ಮತ್ತು ತುಂಬ ಜನ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡಿದ್ದೀನಿ. ಅದೇ ರೀತಿ ಹೋದರೆ ಅಂಬರೀಷ್ ಸರು, ಪ್ರಭಾಕರ್ ಸರು, ಶಂಕರ್ ಸರು, ವಿಷ್ಣು ಸರು, ಇವರುಗಳ ಜೊತೆ ಎಲ್ಲ ಕೆಲಸ ಮಾಡ್ಕೊಂಡು ಬಂದವರು. ಮತ್ತು ಇಷ್ಟೆಲ್ಲ ಇದ್ದಾಗ ನಾನೊಂದು ಕಥೆಯನ್ನು ರೆಡಿ ಮಾಡ್ಕೊಳ್ತೀನಿ. ಆದರೆ ನನಗೆ ಸಿನಿಮಾ ಮಾಡಬೇಕು ಅಂತ ಮುಂದಕ್ಕೆ ಹೋಗಿರಲಿಲ್ಲ. ಆ ಕತೆಗೆ ಆಗ ನಾನು ಇಟ್ಟಿದ್ದ ಟೈಟಲ್ ಬಂದ್ಬಿಟ್ಟು ಕಾಲ ಅಂತ ಅಂದ್ಬಿಟ್ಟು. ಕಾಲ ಅಂದರೆ ಟೈಮ್, ಜೊತೆಗೆ ಕರಿಯ ಅಂತಲೂ ಹೇಳಿರ್ತದೆ. ಸೊ ಆ ಒಂದು ಟೈಟಲ್ನನ್ನು ನಾನು ಒಂದು ಕತೆ ಮಾಡಿಕೊಂಡು ಇಟ್ಕೊಂಡಿದ್ದೆ. ನಾನೊಂದು 50-50 ಅಂತ ಒಂದು ಸಿನಿಮಾ, ಮಲಯಾಳಂ ಡೈರೆಕ್ಟರ್, ಕನ್ನಡ ವರ್ಷನು, ನಮ್ಮ ಸ್ನೇಹಿತರು ಪ್ರಮೋದ್ ಚಕ್ರವರ್ತಿ ಅವರೆಲ್ಲ ಸೇರಿ ಒಂದು ಸಿನಿಮಾ ಮಾಡ್ತಾಯಿದ್ರು. ಅವಾಗ ನನಗೆ KV ನಾಗೇಶ್ ಕುಮಾರ್ ಅವರ ಹೆಸರು ಕೇಳಿರ್ಬೇಕು ನೀವು, ದೊಡ್ಡ ಡಿಸ್ಟ್ರಿಬ್ಯೂಟರ್ ಅವರು. ಅವರು ಮೊದಲನೇ ಸಿನಿಮಾ ಮಾಡುವಾಗ ಬನ್ನನ್ ಮಗ ಅಂತ ಒಂದು ಸಿನಿಮಾ, ಜಗ್ಗೇಶ್ ಸರ್ ಅವರ ಸಿನಿಮಾಗೆ ನಾನು ಅಸೋಸಿಯೇಟ್ ಆಗಿದ್ದೆ. ಸೊ ಅಲ್ಲಿಂದ ಅವರ ನನ್ನ ಒಂದು ರಿಲೇಷನ್ಶಿಪ್ ಆಗೇ ಇತ್ತು. ಅವರೇನು ಮಾಡಿದರು, ಈ ಸಾಹಸ ಸಿಂಹ ಅಂತ ವಿಷ್ಣು ಸರ್ದು ಸಿನಿಮಾ ಮಾಡಿದ್ರಲ್ಲ ಪ್ರೊಡ್ಯೂಸರ್ ಪಾಂಡು ಅಂತೇಳಿ, ಅವರೊಂದು ಸಿನಿಮಾ ಮಾಡಬೇಕು. ಆಗ ತುಂಬ ವರ್ಷಗಳಾಗೋಗಿತ್ತು ಅವರು ಸಿನಿಮಾ ಮಾಡಿ. ಸೊ ಅವರೇನು ಮಾಡಿದ್ರು, ಕಿಟ್ಟಿ ಹತ್ರ ಒಂದು ಕತೆ ಇದೆ, ಬನ್ನಿ ಕೇಳೋಣ ಅಂತ ಅಂದ್ಬಿಟ್ಟು, ನಾನು ತಾವರೆಕೆರೆಯಲ್ಲಿ ಶೂಟಿಂಗ್ ಮಾಡ್ತಾಯಿದ್ದೆ. ಅಲ್ಲೇ ಬಂದು ನನ್ನ ಹತ್ರ ಮಾತಾಡ್ತಾರೆ, ಕಿಟ್ಟಿ ಯಾವುದು ಕತೆ ಇಟ್ಟಿದ್ದೀರಲ್ಲ, ಹೇಗೆ, ಯಾರಿಗಾಗುತ್ತೆ ಅಂತ.
ನಾನು ಕೇಳಿದ್ರೆ ಕತೆ ಮಾಡಿದ್ದೀನಿ, ಇಂಥದ್ದೇ ಹೀರೋಗೆ ಅಂತ ನಾನು ಮಾಡಿಲ್ಲ. ಯಾಕೆಂದರೆ ನನಗೆ ಗೊತ್ತಿಲ್ಲ ಮುಂದಕ್ಕೆ ಏನಾಗುತ್ತೆ, ನಾನು ಯಾರಿಗೆ ಸಿನಿಮಾ ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ. ಕತೆ ಮಾಡಬೇಕು, ಕತೆ ಮಾಡಿದ್ದೀನಿ. ಸರಿಯಾಗಿದ್ದರೆ ಒಂದು ಆಫೀಸಿಗೆ ಬಂದುಬಿಡಿ ಅಂತ ಅಂದರು. ಸರಿ ಅಂತ ಅಂದ್ಬಿಟ್ಟು ನಾನು ಒಂದು 2 ದಿವಸ ಬಿಟ್ಕೊಂಡು ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಅವ್ರ ಆಫೀಸಿಗೆ ಹೋದೆ, ಗಾಂಧಿನಗರದಲ್ಲಿ ಕ್ಯಾಸಿನೋ ಭವನಲ್ಲಿ. ಮೇಲ್ಗಡೆ ಹೋದಾಗ ಪಾಂಡುರಂಗನ್ ಅವರು ಪ್ರೊಡ್ಯೂಸರು ಮತ್ತು ನಾಗೇಶ್ ಕುಮಾರ್ ಸರ್ ಎಲ್ಲ ಅವ್ರು ಹೇಳಿದ್ರು, ಕಿಟ್ಟಿ ನಾನು ಸಿನಿಮಾ ಮಾಡ್ತಾಯಿದ್ದೀವಿ, ಕತೆ ಹೇಳ್ತೀರಾ? ನಾನು ಸರ್ ಹೀರೋ ಯಾರಿಗೆ ಹೇಳಬೇಕು, ನೀವು ಒಂಚೂರು ನಂಗೆ ಟೈಮ್ ಕೊಟ್ಟರೆ ಅದ್ರ ಪ್ರಕಾರ ನಾನು ಮಾಡ್ಕೊಂಬರ್ತೀನಿ ಅಂತ. ನೋಡಿ, ದರ್ಶನ್ ಸರ್ದು ಡೇಟ್ ಇದೆ, ದರ್ಶನ್ ಸರ್ದು 7ನೇ ಸಿನಿಮಾ ನಮ್ಮದು, ನೀವು ಕತೆ ಹೇಳಬೇಕು ಹೋಗಿ ಅಂತ. ಅದು ಈಗ ಸುಮ್ಮನೆ ಇಲ್ಲಿ ಹೇಳಿದ್ರೆ ಅತಿರೇಕ ಅನಿಸಿದ್ರೆ, ಬಟ್ ಕಾಕತಾಳೀಯನೋ ಏನೋ ಗೊತ್ತಿಲ್ಲ, ಆ ಕತೆಗೆ ಆ ಥರ ಹೀರೋನೇ ಅವತ್ತು ಅದು ಡಿಮ್ಯಾಂಡ್ ಮಾಡ್ತಾಯಿತ್ತು. ನನಗೂ ಗೊತ್ತಿಲ್ಲ, ನಾನು ಕತೆ ಮಾಡುವಾಗ ಸರ್ ನಾವು ಬೆಳೆದಿದ್ದು, ನಾವು ಆ್ಯಕ್ಟ್ ಮಾಡಿದ್ದು ಎಲ್ಲ ಇಂಥ ಹೀರೋಗಳ ಜೊತೆ. ನಾನೊಬ್ಬ ಕಮರ್ಷಿಯಲ್ ಆಗಲೇ ಅವ್ರು 7 ಸಿನಿಮಾ ಆಗಿತ್ತು, ಇಂಥವ್ರದ್ದು ಸಿನಿಮಾ ನಾನು ಇಷ್ಟು ಬೇಗ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಓಕೆ ಅಂತ ಅಂದ್ಬಿಟ್ಟು 2 ದಿವಸ ಬಿಟ್ಕೊಂಡು ನಾನು ಬರ್ತೀನಿ, ಕತೆ ರೀಡಿಂಗ್ ಕೊಡ್ತೀನಿ ನಿಮಗೆಲ್ಲ, ಆಮೇಲೆ ನಾನು ಅಲ್ಲಿಗೆ ಹೋಗ್ತೀನಿ ಅಂತ. ಸರಿ ಅಂತ ಅಂದ್ಬಿಟ್ಟು 2 ದಿವಸ ಹೋಗೋಕ್ಕಾಗಲಿಲ್ಲ. ಒಂದು ವೀಕ್ ಆಯಿತು. ಒಂದು ಸಂಡೇ ಹೋದೆ, ಮಾರ್ನಿಂಗ್ 7:30 ಅವ್ರ ಆಫೀಸಿಗೆ ಹೋದರೆ ನನಗೆ ಹೇಳಿದ್ದು ಅಲ್ಲಿ 9 ಜನ ಡಿಸ್ಟ್ರಿಬ್ಯೂಟರ್ಗಳು ಕೂತಿದ್ರು, ಎಲ್ಲ ಅವ್ರ ಸ್ನೇಹಿತರೆ, ಬಟ್ ಯಾರೋ ಇವರಲ್ಲ, 9 ಜನ ಇದ್ದರು. ಇವರು ಸೇರಿ ನಾನು ನೋಡಿದೆ, ಸರ್ ಎಲ್ರಿಗೂ ಕತೆ ಹೇಳಬೇಕಾದದ್ದು ಹೇಳಿ, ಎಲ್ಲರೂ ಡಿಸ್ಟ್ರಿಬ್ಯೂಟರ್ಸ್ಗಳೇ ಹೇಳಿ, ನಿಮ್ಮ ಲೈಫು ನಿಮಗೂ ಇದಾಗುತ್ತೆ ಹೆಂಗೇನೆ ಅಂತ. ನಾಗೇಶ್ ಕುಮಾರ್ ಸರ್ ಏನಾರು ಹೇಳಿದ್ರೆ ಅವರು ನನ್ನ ಒಳ್ಳೇದಕ್ಕೆ ಹೇಳ್ತಾರೆ ಅನ್ನೋದು, ಯಾಕೆಂದರೆ ಅವಾಗಿಂದ ಅವ್ರು ನಂಗೆ ತುಂಬ ಗೈಡ್ ಮಾಡಿದ್ದಾರೆ, ನಾವು ಅವ್ರ ಕೆಲಸಗಳನ್ನು ಮಾಡಿಕೊಟ್ಟಿದ್ದೀವಿ ಸಿನಿಮಾದ ಈ ವಿಷಯದಲ್ಲಿ. ಅಂತ ಅಂದ್ಬಿಟ್ಟು ನಾನು ಕತೆ ಹೇಳಿದೆ. ಕತೆ ಅಲ್ಲಿದ್ದ ನೋಡಿ, ನಾನು ಹೇಳ್ತೀನಿ, ಅವತ್ತೊಂದು ದಿವಸದಲ್ಲಿ ಎಲ್ಲರೂ ದೊಡ್ಡ ದೊಡ್ಡ ಡಿಸ್ಟ್ರಿಬ್ಯೂಟರ್ಸ್ಗಳು. ಅವತ್ತು ಸಿನಿಮಾ ಅನ್ನೋದು ಸ್ಟಾರ್ಟ್ ಆಗಬೇಕು, ಸಿನಿಮಾ ಅನ್ನೋದು ಮುಗಿಬೇಕು, ಸಿನಿಮಾ ಥಿಯೇಟ್ರಿಗೆ ಬರಬೇಕು ಅಂತಂದರೆ ಈ ಡಿಸ್ಟ್ರಿಬ್ಯೂಟರ್ಗಳಿಗೆ ಕಾರಣ ಆಯಿತು. ಅವರೆಲ್ಲರೂ ಇದ್ದರು, ಅವರೆಲ್ಲರೂ ಕತೆ ಕೇಳಿದ್ರು. ಕತೆ ಕೇಳಿ ಯಾರೂ ಒಂದು ಚೇಂಜಸ್ ಹೇಳಿಲ್ಲ, ಕಿಟ್ಟಿ ನೀವು ಹಿಂಗೆ ಮಾಡಬೇಕಾಗಿತ್ತು, ಈ ಕತೆ ಹಿಂಗೆ ಮಾಡಬೇಕಾಗಿತ್ತು ಎಲ್ಲ. ಸ್ವಲ್ಪ ಒಂದಷ್ಟು ಜನ ಮದರ್ ಟಂಗ್ ತೆಲುಗು ಅವರು ಡಿಸ್ಟ್ರಿಬ್ಯೂಟರ್ಗಳಿದ್ದಿದ್ದರಿಂದ ಅವ್ರು ಹೇಳಿದ್ರು, ಚೆನ್ನಾಗಿ ಮಾಡಿದ್ದಾರೆ ಕತೆನ, ರೀಡಿಂಗ್ ಕೊಡಿಸಿ ಅಂತ. ಸೊ ಅವರೆಲ್ಲ ಹೋದರು. ಅವರೆಲ್ಲ ಹೋದ್ಮೇಲೆ ಪಾಂಡುರಂಗನ ಮತ್ತು ಅವ್ರು ಕೂರಿಸ್ಕೊಂಡು ನನಗೆ ಹೇಳಿದ್ರು, ಕಿಟ್ಟಿ ನಾನೊಂದು ಡೇಟ್ ತೆಗೆದು ಕೊಡ್ತೀನಿ, ನೀವು ಹೋಗಿ ದರ್ಶನ್ ಸರ್ಗೆ ಕತೆ ಹೇಳ್ಬಿಡಿ. ಸರಿ ಸರ್ ಹೇಳ್ತಿದ್ದೀನಿ. ಆ ಕತೆ ಹೇಗಿತ್ತು ಅಂತಂದರೆ, ಬಿಡು ಕತೆ ಸುಮ್ಮನೆ ಹೇಗೆ ಹೇಳ್ತೀನಿ ಮುಂದಕ್ಕೆ. ಸರಿ ಅಂತ ಅಂದ್ಬಿಟ್ಟು ದರ್ಶನ್ ಸರ್ದು ಅಪಾಯಿಂಟ್ಮೆಂಟ್ ಆಯಿತು. ಅವ್ರು BTM ಲೇಔಟಲ್ಲಿದ್ದರು. BTM ಲೇಔಟಲ್ಲಿ ನನಗೆ ಅವ್ರಿಗೆ ಬರೋಕ್ಕೆ ಹೇಳಿದ್ರು, ಎಷ್ಟು ಗಂಟೆಗೆ ಬರ್ತೀರಾ ಅಂತ. ನಾನು ಅರ್ಲಿ ಮಾರ್ನಿಂಗ್ ಬಂದು ನಮಗೆ ಅಭ್ಯಾಸ, ಯಾಕೆಂದರೆ ನಾವು ಕೆಲಸ ಮಾಡಿದ ನಿರ್ದೇಶಕರುಗಳೆಲ್ಲ ಹಂಗೆ ಬೆಳಗ್ಗೆ ಅರ್ಲಿ ಮಾರ್ನಿಂಗಲ್ಲಿ ಕೂತ್ಕೊಳ್ಳೋದು 7 ಗಂಟೆಗೆ 6 ಗಂಟೆಗೆ ಈ ಥರ. ನಾನು 7:30 ಬರ್ತೀನಿ ಅಂತ. ಓಕೆ ಬನ್ನಿ ಅಂತ. 7:30 ನಾನು ದರ್ಶನ್ ಸರ್ ಮನೆಗೆ ಹೋದೆ. ದರ್ಶನ್ ಸರ್, ಮೀನಮ್ಮ ಮತ್ತು ದಿನಕರ್ 3 ಜನ ಇದ್ದರು. ಹೇಳಿ ಕಿಟ್ಟಿ ಅಂತದ್ದು, ಏನೆಲ್ಲ ಟೀ ಕುಡಿದು ಅದೆಲ್ಲ ಆಯಿತು. ಕತೆ ಸ್ಟಾರ್ಟ್ ಮಾಡಿದೆ. ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಡೂಪ್ಲೆಕ್ಸ್ ಮನೆಯವ್ರದ್ದು ಕತೆ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ. 52 ಸೀನ್ ಇತ್ತು, ಅಷ್ಟೇ ಹೇಳಿದ್ದು ಅವ್ರಿಗೆ. ನಾನು ಅಷ್ಟೇ ಹೇಳಿದೆ, ಕಿಟ್ಟಿಯವರು ಏನು ತಲೆ ಕೇಳಿಸ್ಕೊಬೇಡಿ ಬಾಸ್, ನೀವು ಹೇಗೆ ಹೇಳಿದ್ದೀರ ಹಾಗೆ ಮಾಡಿ ಸಿನಿಮಾ. ಫಾರ್ ದ ಫಸ್ಟ್ ಟೈಮ್ ಅವ್ರ ಬಾಯಿಂದ ನಾನು ಕೇಳಿದ್ದು, ವಿತೌಟ್ ಎ ಕರೆಕ್ಷನ್, ಸಿಂಗಲ್ ಕರೆಕ್ಷನ್ ನಾನು ಕತೆ ಓಕೆ ಮಾಡಿದ್ದೀನಿ ಅಂತ. ಆ ಕತೆ ಹಾಗೇ ಇತ್ತು. ಯಾರಾದರೂ ಕತೆ ಕೇಳಿದ್ರೆ ಮಾಡಬಾರ್ದಂತ ಏನು ಕತೆ ಅಲ್ಲ, ಆದರೆ ಅದಕ್ಕೊಂದು ಕಟ್ಸ್ಬೇಕಿತ್ತು. ಯಾಕೆ ಅಂತಂದರೆ ಆ ಕತೆನೇ ನೆಗೆಟಿವ್ ಇದು. ಯಾವುದೋ ಒಂದು ಹೀರೋ ಇದಾಗುತ್ತಾನೆ, ಪಾಸಿಟಿವ್ ಆಗಿರ್ತಾನೆ, ಆಮೇಲೆ ನೆಗೆಟಿವ್ ಆಗ್ತಾನೆ, ಆ ಥರದ್ದು ಇಲ್ಲವೇ ಇಲ್ಲ. ಅದು ಪಕ್ಕಾ ನೆಗೆಟಿವ್ ರೋಲೇ ಅದು. ಆದರೆ ನಮ್ಮ ದೇಶದ ಒಂದು ಏನು ದೇಶ ಪ್ರೇಮನ ಎತ್ತಿದೆಯೋ ಅಂತ ಇದ್ದಿತ್ತಲ್ಲ, ಅದಿತ್ತು. ಆವತ್ತಿನ ದಿವಸಗಳಲ್ಲಿ ನಮ್ಮ ಮೇಲೆ ಈ ಪಾಕಿಸ್ತಾನದ್ದು ಟೆರರಿಸಮ್ ತುಂಬ ಇತ್ತಲ್ಲ, ಅದನ್ನು ಒಂದು ಬೇಸ್ ಮಾಡಿ ನಾನೊಂದು ಕತೆ ಮಾಡಿದ್ದೆ. ಆದರೆ ಅದರಲ್ಲಿ ಪಾತ್ರ ಮಾಡೋ ಹೀರೋಗೆ ಅದು ಬೇಕಿತ್ತು, ನಾನು ಮಾಡ್ಬೋದು ಅನ್ನೋ ಒಂದು ಇದು ಬೇಕಿತ್ತು. ಅವ್ರು ಹೇಳಿದ್ರು, ಇದೇ ಥರ ಸಿನಿಮಾ ಇದ್ದೇ, ನೀವೇನು ಕತೆ ಹೇಳಿದ್ರೆ ಅದೇ ಸಿನಿಮಾ ಮಾಡಿ. ಸರಿ, ಒಂದು ಪ್ರೋಸೆಸ್ ಹೋಯಿತು. ಡೈಲಾಗ್ ಬರೆದ್ವಿ, ಎಲ್ಲವಾಯಿತು. ಸಾಂಗ್ಗಳು ನಾಗೇಂದ್ರ ಪ್ರಸಾದು, ಕವಿರಾಜು, ಕಲ್ಯಾಣು ಎಲ್ಲ ಮಾಡಿದ್ರು. ಸಾಧು ಕೋಕಿಲ ಅವರು ಮ್ಯೂಸಿಕ್ ಮಾಡಿದ್ರು, ಸಾಧು ಕೋಕಿಲ ಹಾಡಿದ್ರು ಕೂಡ. ಅದೆಲ್ಲ ಆದಮೇಲೆ ಆ್ಯಕ್ಟಿಂಗ್, ಈ ಉಳಿದಿರೋ ಕ್ಯಾರೆಕ್ಟರ್ಗಳನ್ನೆಲ್ಲ ನಾವು ಇದು ಮಾಡೋಕ್ಕೆ ಶುರು ಮಾಡಿದ್ವಿ. ಹೀರೋಯಿನ್ನು ಬಂದಿದ್ದು ದರ್ಶನ್ ಸರ್ ಕಡೆಯಿಂದ. ಅವರ ಆ ಸಿನಿಮಾಗೆ ಏನನ್ನೂ ಹೇಳಲಿಲ್ಲ, ಕನ್ನಡದ ಹೀರೋಯಿನ್ ಹಾಕಿ ಅಂತ. ಅದು ಕನ್ನಡದ ಹೀರೋಯಿನ್ ಇರಲಿ, ಬಟ್ ನಮಗೂ ಅದೇ ಇದ್ದಿದ್ದು. ಸೊ ಆಮೇಲೆ ಒಬ್ಬರು ಸರ್ಕಾರಿ ಇದರಲ್ಲಿದ್ದಂಥ
ಆ ಒಂದು ಅವರ ಮಗಳನ್ನು ನಾವು ಹೀರೋಯಿನ್ ಆಗಿ ಸೆಲೆಕ್ಟ್ ಮಾಡಿ ಫೋಟೋಶೂಟ್ ಕೂಡ ಮಾಡಿದ್ವಿ. ಆದರೆ ಆ ಮನೇಲಿ ಅವ್ರ ಮನೇಲಿ ಮತ್ತೆ ಅದನ್ನು ಸಿನಿಮಾ ಬೇಡ ಅಂತ ಹೇಳಿಬಿಟ್ಟು ಫೋಟೋಶೂಟ್ಸ್ ಎಲ್ಲ ಆದಮೇಲೆ ಆಕೆನ ರಿಟರ್ನ್ ಇದು ಮಾಡೋದು. ಹುಡುಕಿದ್ವಿ ಕನ್ನಡದಲ್ಲಿ. ಆವತ್ತಿನ ಆ ಕತೆಗೆ ಯಾರೂ ಸಿಗಲಿಲ್ಲ ನನಗೆ. ಕೊನೆಗೆ ನಾವು ಬಾಂಬೆಗೆ ನಾವು ಅಪ್ರೋಚ್ ಮಾಡಿದ್ವಿ. ಬಾಂಬ್ರಾಜಲ್ಲಿ ನವನೀತ್ ಕೌರ್ ಅಂತ ಹೇಳಿಬಿಟ್ಟು ಒಂದು ಹುಡುಗಿನ ನಾವು ಮಾಡಿದ್ವಿ. ಆಕೆ ಆ್ಯಕ್ಟ್ ಮಾಡಿರಲಿಲ್ಲ, ಜಸ್ಟ್ ಮಾಡಲಿಂಗಲ್ಲಿದ್ದು. ಅವರನ್ನು ನೋಡಿ ಅವರೆಲ್ಲ ಆಕೆ ಇಂಪ್ರೆಸಿವ್ ಆಗಿಲ್ಲ, ಹೇಳಿದ್ದನ್ನು ಕ್ಯಾಚಿಯಾಗಿ ತಗೊಳ್ತಾ ಇದ್ಲು. ಇಮಿಡಿಯೇಟ್ ನಾವೇನೇ ಇದು ಮಾಡಿದ್ರು ಅವ್ರನ್ನ ನಾವು ಓಕೆ ಮಾಡಿದ್ವಿ. ನವನೀತ್ ಸಿಂಗ್ ಅವ್ರನ್ನ ನಾವು ಓಕೆ ಮಾಡಿದ್ವಿ. ಅಲ್ಲಿಂದ ಬಂದ ಮೇಲೆ ಉಳಿದಿದ್ದು ಕ್ಯಾರೆಕ್ಟರ್ನ ಸೆಲೆಕ್ಟ್ ಮಾಡೋಣ ಅಂತ ಕೂತ್ಕೊಂಡ್ವಿ. ಈ ಕತೆ ಒಂದು ಟೆರರಿಸಮ್ ಇದರ ಮೇಲೆ ಹೋಗುತ್ತೆ. ಆ ಪಾತ್ರಗಳೆಲ್ಲವೂ ಟೆರರಿಸಮ್ ನಮ್ಮ ದೇಶದೊಳಗಡೆ ಬಂದು, ನಮ್ಮ ಕರ್ನಾಟಕದೊಳಗಡೆ ಬಂದು ಹೇಗೆ ಆ ಒಂದು ಮನೆಯಲ್ಲಿ ಸೇರಿಕೊಂಡು ಆ ಇಡೀ ಒಂದು ಊರನ್ನು ಡೆಸ್ಟ್ರಾಯ್ ಮಾಡಿ ನಮ್ಮ ದೇಶದ ಗೃಹ ಮಂತ್ರಿನ ಅಥವಾ ರಕ್ಷಣಾ ಸಚಿವರನ್ನ ಹೇಗೆ ಮುಗಿಸ್ಬೇಕು ಅಂತ ಒಂದು ಇದು ಮಾಡಿರ್ತಾರಲ್ಲ, ಅದು ಇದೇ ಆ ಒಂದು ಫ್ಲ್ಯಾಟ್ ಇತ್ತು. ಆ ಮುಗಿಸುವ ಮೇಯ್ನ್ ಇದರಲ್ಲಿದ್ದಿದ್ದೆ ದರ್ಶನ್ ಸರ್. ಈ ಯಾರು ಬಂದು ಆ ಒಂದು ಹಳ್ಳಿ ಅದು ಒಂದು ರಿಮೋಟ್ ಪ್ಲೇಸು, ಆ ರಿಮೋಟ್ ಪ್ಲೇಸಲ್ಲಿ ಬಂದು ಸೇರಿಕೊಳ್ಳೋ ಒಂದು ಫ್ಯಾಮಿಲಿನೇ ಈ ಹೀರೋಯಿನ್ದು ಫ್ಯಾಮಿಲಿ. ಈ ಫ್ಯಾಮಿಲಿಯಲ್ಲಿ ಸೃಜನ್ ಲೋಕೇಶ್ ಕೂಡ ಇರ್ತಾರೆ. ಆಗಲೇ ಸೃಜನ್ ಲೋಕೇಶ್ ಅವರು ಗೊತ್ತಿತ್ತು, ಜನಕ್ಕೆ ಗೊತ್ತಿತ್ತು. ಸೊ ಹಾಗಾಗಿ ಸೃಜನ್ ಲೋಕೇಶ್ ಅವ್ರನ್ನ ನಾನು ಒಂದು ಕ್ಯಾರೆಕ್ಟರ್ಗೆ ಮಾಡಿದ್ವಿ. ಬಟ್ ಈಗ ಮೇಯ್ನು ವಿಷಯಕ್ಕೆ ಬರೋದಾದರೆ ಈ ಸತೀಶ್ ಹೇಗೆ ಬಂದರು ಈ ಸಿನಿಮಾಗೆ? ಸತೀಶ್ ಅಲ್ಲ, ಈ ಆ ಕ್ಯಾರೆಕ್ಟ್ರಲ್ಲಿ ಇದ್ದಿದ್ದು ಆ್ಯಕ್ಚುಲಿ ಸತೀಶ್ ಅಲ್ಲ, ಅಕುಲ್ ಬಾಲಾಜಿ ಅವರದ್ದು ನಾವು ಫೋಟೋ ನೋಡಿ ನಾನು ಓಕೆ ಮಾಡಿದ್ದೆ. ಅಕುಲ್ ಬಾಲಾಜಿಯವರು ನನಗೆ ಆವಾಗ ಇಷ್ಟ ಆಗಿತ್ತು. ಅಕುಲ್ ಬಾಲಾಜಿಯವರು ಮಾಡಬೇಕಾಗಿತ್ತು. ಅಕುಲ್ ಬಾಲಾಜಿಯವ್ರಿಗೆ ಗೊತ್ತು ಕೂಡ ವಿಷಯ. ನಾನು ಮಾತಾಡಿದ್ದೀನಿ ನೇರವಾಗಿ ಆ ಟೈಮ್ನಲ್ಲೇ ಈ ವಿಷಯದ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಆಮೇಲೆ ನಮ್ಮ ನಿರ್ಮಾಪಕರ ಕಡೆಯಿಂದ ಈ ಒಂದು ಫೋಟೋ ಬಂತು. ಸೊ ಮೊದಲನೇ ನಿರ್ದೇಶಕ ಒಂದು ಕ್ಯಾರೆಕ್ಟರ್ ಅಷ್ಟೇ, ಅದು ಒಂದು ಕ್ಯಾರೆಕ್ಟರ್, ಅದು ಸೆಕೆಂಡ್ ಹೀರೋ ಅಂತ ನಾವು ಎಲ್ಲೂ ಹೇಳಿಲ್ಲ. ದರ್ಶನ್ ಸರ್ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಅವತ್ತಿನ 7ನೇ ಸಿನಿಮಾದಲ್ಲಿ ಇಬ್ಬರಿರೋ ಸಿನಿಮಾ ಮಾಡುವಂಥ ಇದು ಅವತ್ತು ಅವ್ರಿಗೆ ಬಂದಿರಲಿಲ್ಲ. ಅವರು ಸೋಲೋ ಹೀರೋಗಳನ್ನ ಸಿನಿಮಾ ಮಾಡ್ತಾಯಿದ್ರು. ಹಂಗಂತ ಹೇಳಿದರೆ ಕತೆನೇ ಇದಾಗ್ತಿದೆ. ಕತೆ ಫ್ಲ್ಯಾಟ್ ಅಷ್ಟೇ. ಅದು ಆ ಮನೆಗೆ ಒಬ್ಬ ಅಳಿಯನಾಗಿ ಬರ್ತಾನೆ. ಹೆಣ್ಣೆಲ್ಲ ನೋಡ್ತಾರೆ. ಅದೆಲ್ಲರೂ ಅಷ್ಟೇ ಇದ್ದಿದ್ದದು. ಎಲ್ಲವನ್ನೂ ಒಂದು ಸಾಂಗ್ನಲ್ಲಿ ಮಾಡಿದ್ವಿ. ಮತ್ತು ದಯವಿಟ್ಟು ಸಾಧ್ಯ ಆದರೆ ಒಂದು ಖಾಸಗಿ ಇದರಲ್ಲಿ ವಾಹಿನಿಯಲ್ಲಿ ಇದೆ ಆ ಸಿನಿಮಾ, ಅಲ್ಲಿ ಹೋಗಿ ಆ ಸಿನಿಮಾನ ನೋಡಿ. ಕಾಲ ಅಂತಲೇ ಹೆಸರು ಸರ್? ಇಲ್ಲ ಮೇಡಮ್, ದರ್ಶನ್ ಅಂತಲೇ. ದರ್ಶನ್ ಸರ್ ಓಕೆ, ಆ ಪಾಯಿಂಟ್ ಒಂದು ನಾನು ಬಿಟ್ಟೆ ಅಂತ ಅನಿಸುತ್ತೆ. ಕಾಲ ಅಂತ ನಾನು ಮಾಡ್ಕೊಂಡು ಹೋಗಿದ್ದೆ. ಆಮೇಲೆ ಯಾವಾಗ ದರ್ಶನ್ ಸರ್ ಬಂದರು, ದರ್ಶನ್ ಸರ್ಗೆ ನಾನು ರೀಡಿಂಗ್ ಕೊಡ್ಬೇಕಾದ್ರೆ ಕಾಲ ಅಂತಲೇ ಕೊಟ್ಟಿದ್ದು. ಅವ್ರು ಅದನ್ನು ಒಪ್ಕೊಂಡಿದ್ರು, ಓಕೆ. ಬಟ್ ಅವತ್ತಿಗೆ ಏನಿತ್ತು ಅಂತಂದರೆ ಕರಿಯ ರಿಲೀಸಿಗೆ ಓಡಾಡ್ತಾ ಇತ್ತು, ನಾನು ಮುಹೂರ್ತಕ್ಕೆ ಓಡಾಡ್ತಾ ಇದ್ದೆ. ಅದು ಏನಪ್ಪ ಅಂತಂದರೆ ಆ ಟೈಮ್ನಲ್ಲಿ ಮೇಡಮ್ ದರ್ಶನ್ ಸರ್ ಸಿಕ್ಕಾಬಟ್ಟೆ ಬ್ಯುಸಿ. ಅವ್ರದ್ದು ಡೇಟ್ಗಳೆಲ್ಲ ಇದ್ದಿದ್ದು ಸುರೇಶ್ ಗೌಡ್ರು ಅಂತ ದೊಡ್ಡ ನಿರ್ಮಾಪಕರಿದ್ದಾರೆ, ಅವ್ರ ಹತ್ರ ಸುರೇಶ್ ಗೌಡರು ಹ್ಯಾಂಡಲ್ ಮಾಡಿ. ಬೆಳಗ್ಗೆ 4:15 ಈ ಕಡೆಯಿಂದ ನಾನು, ಆ ಕಡೆಯಿಂದ ಪ್ರೇಮ್ ಇಬ್ಬರು ಮನೆ ಹತ್ರ ಬಂದು ಕಾಯ್ತಾ ಇರ್ತಿದ್ವಿ. ಅವ್ರು ಕಾರಲ್ಲಿ ಇಬ್ಬರು ಬರ್ತಿದ್ರು, ನಾನು ಹೋಗ್ತಿದ್ದೆ. ಅವರು ರಿಲೀಸ್ಗೆ ಇದು ಮಾಡ್ತಾಯಿದ್ರು, ನಾನು ಮುಹೂರ್ತದ ಡೇಟ್ಗೆ ಹೋಗ್ತಿದ್ದೆ. ಸೊ ಈ ಥರ ಎಲ್ಲ ಕಷ್ಟಪಟ್ಟು ನಾವು ಆ ಸಿನಿಮಾ ಮಾಡಿದ್ದು. ಆ ಸಿನಿಮಾ ಮಾಡಿ ದರ್ಶನ್ ಸರ್ ಒಳಗಡೆ ಬಂದ ಮೇಲೆ ಈ ದರ್ಶನ್ ಅಂತ ಟೈಟ್ಲು ಏನು ಇಡಬೇಕಲ್ಲ, ಇದಕ್ಕೆ ಕಾರಣವೂ ನಮ್ಮ ನಾಗೇಶ್ ಕುಮಾರ್ ಸರು, ಪಾಂಡು ಅವರು. ಯಾಕೆಂದರೆ ನಮಗೆ ಆ ಧೈರ್ಯ ಇಲ್ಲ. ಮತ್ತು ನಾವು ಎಷ್ಟೇ ಅಸೋಸಿಯೇಟ್ ಮಾಡಿರ್ಬೋದು, ಏನೇ ಮಾಡಿರ್ಬೋದು, ಒಬ್ಬ ಹೀರೋದು 7ನೇ ಸಿನಿಮಾನೇ ನಾವು ಹೀರೋ ಹೆಸರನ್ನ ಇಟ್ಟು ನಾನು ಮಾಡ್ಬೋದಾ ಅನ್ನೋ ಧೈರ್ಯ ನನಗಿರಲಿಲ್ಲ. ಆವಾಗ ಅವರು ಇಲ್ಲ, ನಾನು ಮಾತಾಡ್ತೀನಿ, ನಾನು ಒಪ್ಪಿಸ್ತೀನಿ ಅಂತ ಅಂದ್ಬಿಟ್ಟು ದರ್ಶನ್ ಸರ್ನ ಕೇಳಿದ್ದಾರೆ. ದರ್ಶನ್ ಸರ್ ಫಸ್ಟ್ ಒಪ್ಪಿಲ್ಲ, ಬೇಕಾ ಈಗ ಬೇಡ ಅಂತಲೇ ಅವ್ರು ಇದು ಮಾಡಿದ್ದು, ಇದೆಲ್ಲ ಬೇಕಾ ಅಂತ. ಆಮೇಲೆ ಒಪ್ಕೊಂಡ್ರು. ಅದನ್ನು ಇನ್ನೊಬ್ಬರ ಮುಖಾಂತರ ಅವ್ರಿಗೆ ಹೇಳಿ, ನಮ್ಮ ಇದು ಒಂದು ಪ್ರೊಡ್ಯೂಸರ್ಗೆ ಏನಾದ್ರು ಯೂಸ್ ಆಗ್ಬೋದೇನೋ ಮಾರ್ಕೆಟಿಂಗಲ್ಲಿ, ಅವ್ರ ಹೆಸರಿಟ್ಟು ಒಂದು ಸಿನಿಮಾ ಮಾಡಿದ್ರೆ ಅಂತ ಅಂದ್ಬಿಟ್ಟು ಸಿನಿಮಾ ಆಯಿತು. ದರ್ಶನ್ ಅಂತ ಅವರು ಒಪ್ಕೊಂಡ್ರು ಟೈಟ್ಲನ್ನ, ಸಿನಿಮಾ ಮಾಡಿದ್ವಿ. ಅಲ್ಲಾದಮೇಲೆ ಈ ಕ್ಯಾರೆಕ್ಟರ್ ಸತೀಶ್, ದರ್ಶನ್ ಸರು ಆ ಮನೆಗೆ ಒಬ್ಬ ಟೆನೆಂಟಾಗಿ ಸೇರಿಕೊಳ್ತಾರೆ. ಕತೆ ಸಿಕ್ಕಲಿಲ್ಲ ಅಂತಂದರೆ ಹೇಳ್ಬಿಡ್ತೀನಿ. ಅವ್ರ ಊರಿಗೆ ಹೆಂಗೆ ಬರ್ತಾರೆ ಅಂದರೆ, ಮಂಗಳೂರಿನ ಒಂದು ಸಣ್ಣ ಹಳ್ಳಿಗೆ ಆ ಒಂದು ಫ್ಯಾಮಿಲಿ ಬರುತ್ತೆ. ದರ್ಶನ್ ಸರ್ ಇರ್ತಾರೆ, ಚಿತ್ರಮ್ಮ ಇರ್ತಾರೆ, ಚಿತ್ರಾ ಶೆಣೈ ಅವರು, ಮತ್ತು ಶ್ರೀನಾಥ್ ಸರ್ ಇರ್ತಾರೆ. ಆ ಮನೆಗೆ ದರ್ಶನ್ ಸರ್ದು ಫ್ಯಾಮಿಲಿ ಬರುತ್ತೆ. ಅವ್ರ ತಂದೆ ತಾಯಿ ಇರ್ತಾರೆ, ದರ್ಶನ್ ಸರ್ದು ತಂದೆ ತಾಯಿ ಇರ್ತಾರೆ. ಅವರು ಆ ಮನೆಗೆ ಒಂದು ಸಣ್ಣ ಒಂದು ಇದಕ್ಕೆ ಮನೆಗೆ ಬಾಡಿಗೆಗೆ ಬರ್ತಾರೆ. ಅಲ್ಲಿ ಸೇರಿಕೊಂಡು ಅವರವರ ಕೆಲಸಗಳನ್ನು
ಮಾಡ್ತಾರೆ. ಅವ್ರಿಗೆ ಏನು ಟೆರರಿಸಮ್ ಆ್ಯಕ್ಟಿವಿಟೀಸ್ ಇದೆ ಅದು. ಆ ಮನೆಯ ಓನರ್ ಬಂದ್ಬಿಟ್ಟು ಶ್ರೀನಾಥ್ ಸರು, ಚಿತ್ರಾ ಶೆಣೈ, ಮತ್ತು ಈ ಇಬ್ಬರು ಹುಡುಗಿರು ನವನೀತ್ ಮತ್ತು ತುಷಾರ ಪಾಂಡೆ ಅಂತ ಅಂದ್ಬಿಟ್ಟು ಅವಕ್ಕೇನು ಮಾಡಲಿಲ್ಲ. ಇವ್ರದ್ದು ಆ 2 ಹೆಣ್ಣು ಮಕ್ಕಳದ ಒಂದು ಫ್ಯಾಮಿಲಿ. ಆ ಫ್ಯಾಮಿಲಿ ಒಳಗಡೆ ಇವ್ರು ಏನು ಮಾಡ್ತಾರೆ ಅಂತಂದರೆ, ಆ ದರ್ಶನ್ ಸರ್ ಏನು ಮಾಡ್ತಾರೆ ಅಂತಂದರೆ, ಆ ಮನೆಯವರನ್ನು ಮನಸ್ಸನ್ನು ಗೆಲ್ಲೋದಕ್ಕೋಸ್ಕರ ಅವರು ಅಲ್ಲಿ ಒಂದು ಒಳ್ಳೆಯ, ಆ ಮನೆಗೆ ಗಂಡು ದಿಕ್ಕಿರೋದಿಲ್ಲ, ಇವರು ಆ ಮಗನ ಥರ ಆ ಎಲ್ಲ ಇದನ್ನು ಆ್ಯಕ್ಟಿವಿಟೀಸ್ನೆಲ್ಲ ಮಾಡ್ತಾರೆ. ಬಟ್ ಆದರೆ ಇವರು ಅದನ್ನು ಏನೂ ಅವರನ್ನು ಅಟ್ರ್ಯಾಕ್ಟ್ ಮಾಡಿ ಅವ್ರಿಗೇನೋ ಮೋಸ ಮಾಡಬೇಕು ಅನ್ನೋ ಕ್ಯಾರೆಕ್ಟರ್ ಅಲ್ಲ. ಅವರು ಯಾಕೆಂದರೆ ಹೊರಗಡೆ ಗೊತ್ತಾಗಬಾರ್ದು ಜನಕ್ಕೆ ಇವ್ರು ಏನು ಈ ಟೆರರಿಸಮ್ ಟೀಮ್ ಏನಿದೆ ಇದು ಹೀಗೆ ಅಂತ ಇರಬೇಕು ಅಂತ ಅಷ್ಟೇ. ಅಲ್ಲಿಗೆ ಆ ಮದುವೆ ಅನ್ನೋ ಒಂದು ಸಿಚುವೇಶನ್ ಬರುತ್ತೆ. ಮದುವೆ ಅಂತ ಬಂದಾಗ ಒಂದು ಗಂಡು ಬೇಕು. ಆ ಗಂಡನ ಕ್ಯಾರೆಕ್ಟರ್ನ ಸತೀಶ್ ಅವ್ರನ್ನ ನನಗೆ ಪ್ರೊಡ್ಯೂಸರ್, ಅದು ಅಕುಲ್ ಬಾಲಾಜಿ ಅವ್ರು ಮಾಡಬೇಕಾಗಿತ್ತು, ಸತೀಶ್ ಅವರಿಗೆ ಅದು ಆಯಿತು. ಸತೀಶ್ ಅವ್ರು ಬಂದರು, ಸತೀಶ್ ಅವ್ರು ಆ್ಯಕ್ಟ್ ಮಾಡಿದ್ರು. ಅವ್ರು ಏನೀಗ ಆ್ಯಕ್ಟ್ ಮಾಡಿದ್ದಾರೆ ಅದಷ್ಟೇ, ಯಾವುದೇ ಕಟ್ಟಿಂಗೂ ಇಲ್ಲ, ಇನ್ನೇನೂ ಇಲ್ಲ. ಅವ್ರು ಹೇಳೋ ಪ್ರಕಾರ ಏನೂ ಇಲ್ಲ. ಅವ್ರ ಕತೆ ಗೊತ್ತೋ ಇಲ್ವೋ ಗೊತ್ತಿಲ್ಲ, ಯಾಕೆಂದರೆ ನಾವು ಕತೆ ಹೇಳಿದ್ದೀವಿ. ಅವತ್ತೆಲ್ಲ ಆ ಪದ್ಧತಿ ಇತ್ತು. ಪ್ರತಿಯೊಬ್ಬರಿಗೂ ನಾವು ಕತೆ ಹೇಳ್ತಿದ್ವಿ, ನಿಮ್ಮ ಕ್ಯಾರೆಕ್ಟರ್ ಎಷ್ಟು, ನಿಮ್ದು ಇದು ಸೀನ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಆ ಸೀನನ್ನು ಎಕ್ಸ್ಪ್ಲೈನ್ ಮಾಡ್ತಾಯಿದ್ವಿ, ಹಿಂದೆ ಮತ್ತು ಮುಂದೆ. ಹಿಂದೆ ಏನು ನಡೆದಿದೆ, ಇವಾಗ ಈಗ ತೆಗಿಯೋ ಸೀನ್ ನಾನು ಅದು ಮತ್ತು ಈ ಥರ ಆಗುತ್ತೆ ಅಂತ ಅವ್ರ ಮೈಂಡ್ ಸೆಟ್ಟು, ಅವರ ಇದು ಎಕ್ಸ್ಪ್ರೆಷನ್ ಹಾಗೇ ಕಂಟಿನ್ಯೂ ಆಗಲಿ ಅಂತ ನಮ್ಮ ಇದಿರುತ್ತೆ. ನಾವು ಕಲ್ತಿದ್ದಂಗೆ ಆ ಥರ ಹೇಳಿನೇ ನೋಡಿ. ಸೀನಿಯರ್ ಆರ್ಟಿಸ್ಟ್ಗಳನ್ನೆಲ್ಲ ಜೊತೇಲಿ ಇಟ್ಕೊಂಡಿದ್ವಿ. ಚಿತ್ರಮ್ಮ, ಶ್ರೀನಾಥ್ ಸರ್ ಅವ್ರು ನೋಡ್ತಾರೆ ನಮ್ಮ ಕೆಲಸಗಳನ್ನೆಲ್ಲ. ನಾವು ಅವ್ರನ್ನೆಲ್ಲ ಇಟ್ಕೊಂಡಾಗ ನಾವು ಹೆಂಗೆ ಮಾಡಬೇಕು ಅದೇ ಥರನೇ ಮಾಡಿದ್ದೀವಿ. ಹೀಗೆ ಯಾಕೆ ಹೇಳ್ತಾ ಇದ್ದಾರೆ ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ಅವ್ರ ಕ್ಯಾರೆಕ್ಟರ್ ಅಷ್ಟೇ. ಸಾಯೋ ಸೀನ್ ಏನು ಇದ್ದಿಲ್ವಾ ಸರ್ ಅವ್ರಿಗೆ? ಬ್ಲಾಸ್ಟ್ ಮಾಡೋದು ಫ್ಲೈಟ್? ಅದೇ ನಾನು ಹೇಳಿದ್ನಲ್ಲ ಮೇಡಮ್, ಕ್ಯಾರೆಕ್ಟ್ರೇ ಅಷ್ಟು. ಓಕೆ, ಜಸ್ಟ್ ಮದುವೆ ಗಂಡು ತಾಳಿ ಮದುವೆ ಆಗ್ತಾರೆ. ಮದುವೆ ಆಗಿ ಸಾಂಗ್ನಲ್ಲಿ ಅವರು ಹನಿಮೂನ್ಗೆ ಹೋಗ್ತಾರೆ. ಹನಿಮೂನ್ಗೆ ಯಾವ ಫ್ಲೈಟಲ್ಲಿ ಹೋಗ್ತಾರೆ ಅದೇ ಫ್ಲೈಟನ್ನು ಇವನು ಬ್ಲಾಸ್ಟ್ ಮಾಡ್ತಾರೆ. ಈ ಕ್ಯಾರೆಕ್ಟರ್ ಇಷ್ಟೇ. ಇಲ್ಲೇನು ನಾವೇನು ಹೇಳೋಕ್ಕಾಗಲ್ಲ. ಇದು 2ನೇ ಹೀರೋ ಹೆಂಗೆ ಆಗ್ತಾರೆ ಯೋಚನೆ ಮಾಡಿ. ಪ್ರತಿಯೊಬ್ಬರು ಯಾರು ನೀವು ನೋಡ್ತಾ ಇದ್ದೀರಿ, ನೀವೇ ಯೋಚನೆ ಮಾಡಬೇಕು. ಯಾರು ಹೇಳಿದ್ರೆ ಇದು ಸೆಕೆಂಡ್ ಹೀರೋ ಅಂತ ಅನಿಸುತ್ತಾ? ಅಲ್ಲ, ಸುಮ್ಮನೆ ಮೈಕ್ ಇರುತ್ತೆ, ಏನೋ ಒಂದು ಕ್ಯಾಮ್ರಾ ಇಟ್ಟ ತಕ್ಷಣ ಬಾಯಿಗೆ ಬಂದಿದ್ದು ಮಾತಾಡಿದ್ರೆ ಏನೋ ಒಂಥರ ಅನಿಸುತ್ತೆ.